ಓಂ ಶಾಂತಿ. ವಿಶ್ವ ಕಲ್ಯಾಣಕಾರಿಯಾದ ಪರಮಾತ್ಮ ಈ ಧರೆಯಲ್ಲಿ ಬಂದು ಮನುಷ್ಯಾತ್ಮರ ಆತ್ಮಕಲ್ಯಾಣಕ್ಕಾಗಿ ಮಾನವ ಜೀವನದ ಅನೇಕ ಗೂಢ ರಹಸ್ಯಗಳನ್ನು ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇರ್ತಾರೆ. ಭಾರತ ಜಗತ್ತಿಗೆ ವಿಶ್ವಗುರು ಅಥವಾ ಭಾರತೀಯ ಸನಾತನ ಸಂಸ್ಕೃತಿಯ ಎಲ್ಲ ಆಚರಣೆಗಳು ಸಹ ಅದ್ಭುತವಾದ ಮಾರ್ಗದರ್ಶನವನ್ನು ಕೊಡುವಂಥವು. ಈ ಎಲ್ಲ ಆಚರಣೆಗಳ ಹಿಂದಿರುವ ಜೀವನ ರಹಸ್ಯ, ಆಧ್ಯಾತ್ಮಿಕ ರಹಸ್ಯ, ದೈನಂದಿನ ಜೀವನದಲ್ಲಿ ಆ ಹಬ್ಬಗಳ ಮಹತ್ವ ಈ ಕುರಿತು ಈಶ್ವರೀಯ ಜ್ಞಾನದಿಂದ ಬಹಳ ಅದ್ಭುತವಾದಂತಹ ಮಾರ್ಗದರ್ಶನ ನಮಗೆಲ್ಲರಿಗೂ ಸಿಗ್ತಾ ಇರುತ್ತೆ. ವೈವಿಧ್ಯಮಯವಾದ ಸಂಸ್ಕೃತಿಯನ್ನು ಹೊಂದಿರುವ ಈ ಅದ್ಭುತವಾದ ಭರತಖಂಡ ಹಬ್ಬ ಹರಿದಿನಗಳ ಹೆಸರಿನಲ್ಲಿ ಮಾನವ ಜೀವನದಲ್ಲಿ ಉತ್ಸಾಹವನ್ನು ಹೆಚ್ಚಿಸುವ, ಸಂತೋಷದಿಂದ ಬದುಕುವ ಕಲೆಯನ್ನು ಕಲಿಸ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ದೇಶಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲ್ಪಡುವ ಹಬ್ಬ ದೀಪಾವಳಿ. ದೀಪದ ಆವಳಿ ಅಥವಾ ಸಾಲು ದೀಪಗಳು, ದೀಪಗಳ ಸಾಲು ಸಾಲು ಹಚ್ಚಿ ಸಂಭ್ರಮಿಸುವ ಹಬ್ಬ. ಉತ್ತರ ಭಾರತ, ದಕ್ಷಿಣ ಭಾರತ, ಪಶ್ಚಿಮ ಭಾರತ, ಪೂರ್ವ ಭಾರತ ಎಲ್ಲ ಕಡೆಯೂ ಸಹ ಹೆಚ್ಚಿನ ಭಾರತೀಯರು ದೇಶ ವಿದೇಶಗಳಲ್ಲಿಯೂ ಸಹ ಸಂಭ್ರಮದಿಂದ ಇದನ್ನು ಆಚರಿಸ್ತಾರೆ. ದೀಪಾವಳಿಯ ಹಬ್ಬ ಗಂಗಾ ಪೂಜೆಯೊಂದಿಗೆ ಪ್ರಾರಂಭವಾಗ್ತದೆ. ಗಂಗೆಯನ್ನು ಈ ಜಗತ್ತಿಗೆ ಆಹ್ವಾನಿಸುವುದರ ಮೂಲಕ ದೀಪಾವಳಿಯನ್ನು ಪ್ರಾರಂಭಿಸ್ತಾರೆ. ಅನಂತರ ಅನೇಕರು 5 ದಿನಗಳ ದೀಪಾವಳಿಯನ್ನು, ಕೆಲವರು 3 ದಿನಗಳ ದೀಪಾವಳಿಯನ್ನು ಆಚರಿಸುವುದು ಸಂಪ್ರದಾಯ. ನಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ಇದನ್ನು ದೊಡ್ಡ ಹಬ್ಬ ಅಂತಲೂ ಸಹ ಕರೆಯಲಾಗ್ತದೆ. ಬಹಳ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಈ ದೀಪಾವಳಿಯನ್ನು ಆಚರಿಸಲಾಗುತ್ತೆ. ದೀಪಾವಳಿಯಲ್ಲಿ ನಾವು ಗಮನಿಸುವ ಆಚರಣೆಗಳಲ್ಲಿ ಬಹಳ ಮುಖ್ಯವಾಗಿ ನರಕ ಚತುರ್ದಶಿ. ನರಕ ಚತುರ್ದಶಿಯ ನಂತರ ಬರುವುದು ದೀಪಾವಳಿ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ. ಅದಾದ ಮೇಲೆ ಬಲಿಪಾಡ್ಯ, ಆಮೇಲೆ ಭಯ್ಯಾ ದೂಜ್ ಅಂತ ಆಚರಿಸಲ್ಪಡುವ, ಕರ್ನಾಟಕದಲ್ಲಿ ಭಾವಬಿದಿಗೆ ಅಂತ ಆಚರಿಸಲ್ಪಡುವ ಹಬ್ಬ. ಈ ಬಲಿಪಾಡ್ಯವನ್ನು ಗೋಪಾಡ್ಯ ಅಂತ ಆಚರಿಸುವಂಥ ಸಂಪ್ರದಾಯವು ನಮ್ಮಲ್ಲಿದೆ. ಬಹಳ ಮುಖ್ಯವಾಗಿ ನರಕಾಸುರನನ್ನು ವಧೆ ಮಾಡಿದರ ಸಂಕೇತವಾಗಿ ನರಕ ಚತುರ್ದಶಿಯನ್ನು ಆಚರಿಸ್ತಾ, ಅದರ ಹಿಂದಿನ ದಿನ ನೀರು ತುಂಬುವ ಹಬ್ಬ ಅಂತ ಮಾಡ್ತಾ, ಹಳೆಯ ಮನೆಗಳಲ್ಲಿ ನೀರು ಕಾಯಿಸುವ ಹಂಡೆಯನ್ನು ತೊಳೆದು ಸ್ವಚ್ಛ ಮಾಡಿ, ಗಂಗಾ ಪೂಜೆಯನ್ನು ಮಾಡಿ ಗಂಗೆಯನ್ನು ತಂದು ಹಂಡೆಯಲ್ಲಿ ಹಾಕಿ, ಅದಕ್ಕೆ ವಿಶೇಷವಾಗಿ ಹಿಂಡ್ಲಚಿಕಾಯಿ ಅಂತ ಹೇಳುವಂತಹ ಆ ಕಾಯಿಯ ಬಳ್ಳಿಯನ್ನು ಕಟ್ಟಿ ಸಂಭ್ರಮಿಸ್ತಾರೆ. ನಂತರ ಅದರಲ್ಲಿ ನೀರು ಕಾಯಿಸ್ಕೊಂಡು ಎಣ್ಣೆ ಸ್ನಾನ ಮಾಡುವುದರ ಮೂಲಕ ಅಮಾವಾಸ್ಯೆಯ ದಿನ ಎಣ್ಣೆ ಸ್ನಾನದ ಹಬ್ಬವನ್ನು ಆಚರಿಸಲಾಗುತ್ತೆ. ಗಮನಿಸಬೇಕು, ಋತುಮಾನ ಬದಲಾಗ್ತಾ ಇರುತ್ತೆ. ಮಳೆಗಾಲ ಕಳೆದು ಚಳಿಗಾಲ ಬರ್ತಾ ಇರುತ್ತೆ. ಮಾನವ ಶರೀರಕ್ಕೆ ಅಗತ್ಯವಾಗಿ ಎಣ್ಣೆಯ ಅವಶ್ಯಕತೆ ಬೀಳುತ್ತೆ, ಚರ್ಮ ಒಣಗ್ತಾ ಹೋಗುತ್ತೆ. ಅದಕ್ಕಾಗಿ ಎಣ್ಣೆ ಸ್ನಾನದ ಮೂಲಕ ವಿಶೇಷವಾಗಿ ಪ್ರಕೃತಿಯ ಒಂದು ಪರಿವರ್ತನೆಗೆ ಹೊಂದಿಕೊಳ್ಳಬೇಕು ಎನ್ನುವಂಥ ಸಂದೇಶ ಈ ಹಬ್ಬದಲ್ಲಿ ಕಾಣಸಿಗುತ್ತೆ. ಜೊತೆಗೆ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಇವತ್ತು ನೆಲೆಸಿರುವ ನರಕಾಸುರನನ್ನು, ಜಗತ್ತು ನರಕವಾಗಿ ಪರಿವರ್ತನೆಯಾಗುವುದಕ್ಕೆ ಕಾರಣೀಭೂತವಾದಂತಹ ನರಕ ಸದೃಶ್ಯವಾದಂತಹ ವಿಕಾರಿ ಗುಣಗಳನ್ನು ನಾಶ ಮಾಡಿದರ ಸಂಭ್ರಮಿಸುವ ಹಬ್ಬ. ಹೇಗೆ ಅದನ್ನು ಸಂಭ್ರಮಿಸುವುದು ಅಂದರೆ ಸ್ನಾನ ಮಾಡಿ. ಮನುಷ್ಯಾತ್ಮ ಜ್ಞಾನ ಸ್ನಾನ ಮಾಡುವುದರ ಮೂಲಕ ತನ್ನಲ್ಲಿರುವ ವಿಕಾರಿ ಚಿಂತನೆಗಳನ್ನು ಅಥವಾ ವಿಕಾರಿ ವಿಚಾರಗಳನ್ನು ಮಟ್ಟ ಹಾಕಬಹುದು. ಹೆಚ್ಚೆಚ್ಚು ಜ್ಞಾನಪೂರ್ಣನಾದಾಗ, ಶಕ್ತಿಶಾಲಿಯಾಗ್ತಾ ಹೋದಾಗ ಜಗತ್ತಿನಿಂದ ನರಕಾಸುರನ ಸಂಹಾರ ಆಗುತ್ತೆ. ಬಹಳಷ್ಟು ಜನ ಈ ದಿಶೆಯಲ್ಲಿ ಸಾಗಿದಾಗ ಜಗತ್ತು ಪುನಃ ಮಹಾಲಕ್ಷ್ಮಿಯನ್ನು ಅಥವಾ ಲಕ್ಷ್ಮೀ ನಾರಾಯಣರನ್ನು ಸ್ವಾಗತಿಸುತ್ತೆ ಎನ್ನುವ ಅರ್ಥವನ್ನು ಹೊಂದಿರುವುದು ನರಕಾಸುರನ ವಧೆಯ ನರಕ ಚತುರ್ದಶಿ ಇರಬಹುದು, ಅಮಾವಾಸ್ಯೆಯ ದಿನ ಆಚರಿಸುವ ಲಕ್ಷ್ಮೀ ಪೂಜೆಯಾಗಿರಬಹುದು. ಈ ಲಕ್ಷ್ಮೀ ಪೂಜೆ ವಿಶೇಷವಾಗಿ ವ್ಯಾಪಾರಿಗಳ ವಿಶೇಷವಾದ ಹಬ್ಬ. ಎಲ್ಲರೂ ಸಹ ಹೆಚ್ಚಿಗೆ ಲಕ್ಷ್ಮಿ ಬರಲಿ ಅಂತ ಆಹ್ವಾನಿಸ್ತಾರೆ. ಆದರೆ ಗಮನಿಸಬೇಕಾದ ಒಂದು ಅಂಶ ಇದೆ.
ಲಕ್ಷ್ಮೀ ಪೂಜೆಯ ಮೊದಲು ಮನೆಗಳು, ಅಂಗಡಿಗಳು, ಮೂಲೆ ಮೂಲೆಯನ್ನು ಸಹ ಸ್ವಚ್ಛ ಮಾಡಿ ಧೂಳು ಕಸ ಎಲ್ಲವನ್ನು ತೆಗೆದು ಸ್ವಚ್ಛ ಮಾಡಲಾಗ್ತದೆ. ಕಸ ಇರುವ ಮನೆಯಲ್ಲಿ ಲಕ್ಷ್ಮಿ ಬರುವುದಿಲ್ಲ ಎನ್ನುವಂತಹ ನಂಬಿಕೆ ಇರುವುದರಿಂದ ಪೂರ್ಣ ಸ್ವಚ್ಛ ಮಾಡುವುದರ ಮೂಲಕ ಲಕ್ಷ್ಮಿಯನ್ನು ಆಹ್ವಾನಿಸಲಾಗುತ್ತೆ. ಹೌದು, ಎಲ್ಲಿಯ ತನಕ ಮನುಷ್ಯ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಮಲಿನತೆಯನ್ನು, ಕೊಳಕನ್ನು ನಾಶ ಮಾಡಿಕೊಳ್ಳೋದಿಲ್ಲ, ತೊಳೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಅವನ ಜೀವನದಲ್ಲಿ ಸಮೃದ್ಧಿ, ಸಂಪೂರ್ಣತೆ, ಸಂತೋಷ, ಲಕ್ಷ್ಮಿ ನೆಲೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಲಕ್ಷ್ಮಿ ಅಂದರೆ ಕೇವಲ ಹಣ ಅಲ್ಲ ಅಲ್ವಾ? ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಸಹ ಮಾಡಲಾಗುತ್ತೆ. ಅಷ್ಟಲಕ್ಷ್ಮಿಯರಲ್ಲಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಎಲ್ಲ ಅನೇಕ ಲಕ್ಷ್ಮಿಯರು ಬಂದುಬಿಡ್ತಾರೆ. ಮಾನವ ಜೀವನದಲ್ಲಿ ಎಲ್ಲ ಸಂಪೂರ್ಣ ಸಂತೋಷ, ಸರ್ವಾಂಗೀಣ ಸಂತೋಷ ಸಿಗಬೇಕು ಅಂದರೆ ವಿಶೇಷವಾಗಿ ಮಾನವ ತನ್ನ ಕೊಳಕು ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಮನಸ್ಸಿನ ಮೂಲೆ ಮೂಲೆಯಲ್ಲಿರುವಂತಹ ನೆಗೆಟಿವಿಟಿಯನ್ನು, ಅಶುದ್ಧಿಯನ್ನು ಸ್ವಚ್ಛ ಮಾಡಿಕೊಂಡು ಶುದ್ಧ ಸಂಸ್ಕಾರಗಳನ್ನು ಜೋಡಿಸ್ಕೊಳ್ಬೇಕು ಎನ್ನುವುದರ ಸಂಕೇತವಾಗಿ. ನಂತರ ನೋಡಿ, ಮಾನವ ಜೀವನಕ್ಕೆ ಎಸ್ಪೆಷಲಿ ಕೃಷಿಗೆ ಆಧಾರವಾದ, ನಾವು ತಿನ್ನುವ ಅನ್ನಕ್ಕೆ ಆಧಾರವಾದಂತಹ ಹಸುಗಳನ್ನು ಪೂಜಿಸುವಂತಹ ಹಬ್ಬ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಮಾತೆಯ ಸ್ಥಾನವನ್ನು ಕೊಡಲಾಗಿದೆ. ಆದ್ದರಿಂದ ಆ ದಿನ ಗೋವರ್ಧನ ಪೂಜೆ ಅಂತ ಕೆಲವರು, ಗೋಪಾಡ್ಯ ಅಂತ ಕೆಲವರು, ಮನೆಯಲ್ಲಿರುವ ಪಶುಧನಗಳನ್ನು ಪೂಜಿಸುವಂತಹ ಅದ್ಭುತವಾದಂತಹ ಸಂಸ್ಕೃತಿ ನಮ್ಮಲ್ಲಿದೆ. ಪ್ರಕೃತಿಗೂ ಗೌರವ ಕೊಡುವ, ಮನುಷ್ಯ ಜೀವನಕ್ಕೆ ಆಧಾರವಾದ ಪಶುಗಳಿಗೂ ಸಹ ಗೌರವ ಕೊಡುವ, ಜೊತೆಗೆ ಬದುಕಿಗೆ ಆಧಾರವಾದಂತಹ ಸದ್ಗುಣಗಳನ್ನು ಆಹ್ವಾನಿಸುವ ಅದ್ಭುತವಾದ ಹಬ್ಬ ದೀಪಾವಳಿ. ಅಲ್ಲದೆ ಆಕಾಶ ಬುಟ್ಟಿಯನ್ನು ಹಾಕಿ ಜಗತ್ತಿಗೆಲ್ಲ ಪರಮಾತ್ಮ ಕೊಡುವ ಜ್ಞಾನದ ಪ್ರಕಾಶವನ್ನು ಹಂಚಬೇಕು. ನಾವು ಎತ್ತರದಲ್ಲಿ ಆಕಾಶ ಬುಟ್ಟಿಯನ್ನು ಹಾಕಿ ಎಲ್ಲ ಕಡೆಯೂ ಆ ಪ್ರಕಾಶವನ್ನು ಹರಡಿಸಬೇಕು ಎನ್ನುವ ಸಂದೇಶ ಸಾರುವಂತಹ ವಿಶೇಷವಾಗಿ ಆಕಾಶ ಬುಟ್ಟಿಯನ್ನು 5 ದಿನಗಳ ಕಾಲ ಹಚ್ಚುವಂತಹ ಒಂದು ಸಂಪ್ರದಾಯವಿದೆ. ಕೇವಲ ಆಕಾಶ ಬುಟ್ಟಿ ಹಾಕುವುದಕ್ಕಿಂತ ನಾವೇ ಯಾಕೆ ಆಕಾಶ ಬುಟ್ಟಿ ಆಗಬಾರದು ಅಲ್ವಾ? ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿಕೊಳ್ಳುವುದರ ಮೂಲಕ ಆತ್ಮಸ್ವರೂಪದ ಆತ್ಮಜ್ಯೋತಿಯ ಬೆಳಕನ್ನು ಬೆಳಗಿಸಿಕೊಂಡು ನಡೆದಾಡುವ ಬೆಳಕಿನ ಪುಂಜವಾಗಿ ನಾವು ಎಲ್ಲರ ಜೀವನಕ್ಕೆ ಬೆಳಕು ಹಂಚುವ ಕೆಲಸವನ್ನು, ಖುಷಿ ಹಂಚುವ ಕೆಲಸವನ್ನು, ಸಂತೋಷ ಹಂಚುವ ಕೆಲಸವನ್ನು ಮಾಡಬೇಕು. ಜಗತ್ತಿಗೆ ನಾವು ಬೆಳಕು ನೀಡುವವರಾಗಬೇಕು ಎನ್ನುವ ಸಂದೇಶ ಆಕಾಶ ಬುಟ್ಟಿ ನಮಗೆ ಕೊಡ್ತದೆ. ಅಷ್ಟೇ ಅಲ್ಲ, ಆ ದಿನ ವಿಶೇಷವಾಗಿ ದೀಪಾವಳಿಯಲ್ಲಿ ಪಟಾಕಿಗಳನ್ನು ಸಿಡಿಸಲಾಗುತ್ತೆ. ಮನೆಯಲ್ಲಿ 4-5 ದಿನಗಳವರೆಗೆ ತುಂಬ ಸುಂದರವಾದ ದೀಪಗಳ ಸಾಲನ್ನು ಬೆಳಗಿಸಲಾಗುತ್ತೆ. ಎಂಥ ಬಡವನು 2 ದೀಪ ಆದರೂ ಹಚ್ತಾನೆ. ಯಾಕೆಂದರೆ ಕತ್ತಲೆ ಇರುವ ಮನೆಯಲ್ಲಿ ಲಕ್ಷ್ಮಿ ಬರುವುದಿಲ್ಲ ಎನ್ನುವ ನಂಬಿಕೆ. ಕೇವಲ ಸ್ಥೂಲ ಕತ್ತಲೆಯನ್ನು ದೂರ ಮಾಡಿದರೆ ಸಾಲದು, ಮನುಷ್ಯನ ಮನಸ್ಸಿನಲ್ಲಿರುವ ಈರ್ಷೆ, ದ್ವೇಷ, ತಿರಸ್ಕಾರ ಇದನ್ನು ದೂರ ಮಾಡ್ತಾ ಬಂಧುಭಾವವನ್ನು, ಮಿತ್ರಭಾವವನ್ನು, ಸೋದರತೆಯನ್ನು ನಮ್ಮ ಬೆಳಕಾಗಿ ನಮ್ಮ ಜೀವನದಲ್ಲಿ ಬೆಳಗಿಸಿಕೊಳ್ಬೇಕು. ಅದಕ್ಕೆ ಮೂಲವಾಗಿ ಪ್ರತಿಯೊಬ್ಬರೂ ಆತ್ಮಜ್ಯೋತಿಯನ್ನು ಬೆಳಗಿಸಿಕೊಳ್ಬೇಕು ಎನ್ನುವ ಸಂಕೇತ ಸಾರುವ ಹಬ್ಬ ದೀಪಾವಳಿ. ಆತ್ಮೀಯರೇ, ಈ ಕಲಿಯುಗ ಬದಲಾಗಿ ಸತ್ಯಯುಗ ಆಗಮಿಸುವ ಸಂದರ್ಭದಲ್ಲಿ ಕಲಿಯುಗದ ಎಲ್ಲ ಕೊಳೆಯನ್ನು ತೊಳೆಯುವುದಕ್ಕೆ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾನೆ. ಜಗತ್ತಿನಲ್ಲಿಯ ಎಲ್ಲ ವಿಕಾರಗಳು ನಾಶವಾದಾಗ ಪುನಃ ಈ ಜಗತ್ತಿನಲ್ಲಿ ಶ್ರೀಲಕ್ಷ್ಮೀ ಶ್ರೀನಾರಾಯಣರ ರಾಜ್ಯ ಸ್ಥಾಪನೆಯಾಗುತ್ತೆ. ಆ ಶ್ರೀಲಕ್ಷ್ಮೀ ನಾರಾಯಣರ ಪಟ್ಟಾಭಿಷೇಕ ನಡೆದ ದಿನವನ್ನು ದೀಪಾವಳಿ ಅಂತ ಸಂಭ್ರಮಿಸುವುದು ಸನಾತನವಾಗಿ ನಡ್ಕೊಂಡು ಬಂದಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಶ್ರೀಲಕ್ಷ್ಮಿಯಂತೆ, ಶ್ರೀನಾರಾಯಣನಂತೆ ಗುಣಸಂಪನ್ನರಾಗುವುದರ ಮೂಲಕ ನಮ್ಮ ಆತ್ಮಜ್ಯೋತಿಯನ್ನು ಬೆಳಗಿಸಿಕೊಂಡು ಪ್ರತಿಯೊಂದು ಮನೆಯಲ್ಲಿ, ಮನಸ್ಸಿನಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಸತ್ಯವಾದ ದೀಪಾವಳಿಯನ್ನು ಆಚರಿಸೋಣ, ಸಂಭ್ರಮಿಸೋಣ. ತಮಗೆಲ್ಲರಿಗೂ ಅರ್ಥಪೂರ್ಣವಾದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು.